ನಮಸ್ಕಾರ ರೀ. ಎಲ್ಲರೂ ಆರಾಮದಿರಲ್ರಿ? ಹಾ ಹಾ ಆರಾಮದೇವ್ರಿ. ಅಲ್ಲಲ್ಲ ಪಾರಕ್ಕ, ಏನ ನಿನ್ ಬೀಗ್ತಿ ಇಷ್ಟು ಪ್ಯಾಸನ್ನದಾಳ? ಸುಮ್ಮನಿರ್ಲಿ ಮೀನಾಕ್ಷಿ. ಎಲ್ರಿಗೂ ತಿಂಡಿ ತಗೊಂಡ ಟೀ ತಗೊಂಡ. ಹಾ ಆತ್ರಿ. ಅಂತಂದ್ರಿ ನಿಮ್ದು ಯಾವ್ರಿ? ನಂದು ದಾವಣಗೆರೆ ರೀ. ಯಾಕಂದ್ರೆ ನಮ್ಮ ಕಡೆ ತಿಂಡಿ ಅಂದ್ರೆ ಬೇರೆನೇ ಆಕತ್ರಿ. ತಿಂಡಿ ಗಿಂಡಿ ಪುಂಡಿ ಎಲ್ಲ ಅನ್ನಂಗಿಲ್ರಿ. ನಾಷ್ಟಾ ಚಾ ಅಂತಾರ್ರಿ. ತಿಂಡಿ ಅಂದ್ರೆ ನಮ್ಮ ಕಡೆ ಮೈ ಕಡಿತೈತಲ್ರಿ, ಆಮ್ಯಾಗ ಬೇರೆ ಇರ್ತಾವಲ್ರಿ ತಿಂಡಿಗಳು, ಅವಕ್ಕಂತಾರ್ರಿ. ಓ ಹೌದಾ? ನಮ್ಮ ಮನೆಯವರು ಹಾಗೆ ಅಂತಿರ್ತಾರೆ. ಇಲ್ಲೆಲ್ಲ ಈ ಥರ ಮಾತಾಡಬೇಡ ಅಂತ ತುಂಬ ಹೇಳ್ತಾರೆ ಅವರು ನನಗೆ. ಬಟ್ಟೆ ಭಾಷೆ ಚೇಂಜ್ ಆಗ್ತಾ ಇಲ್ಲ ನನಗೆ. ಪೂರಾ ನಾನು ಅದನ್ನೇ ಮಾತಾಡ್ತಿದ್ದೀನಿ. ನನಗೆ ಎಷ್ಟು ನಾನು ಅದನ್ನು ಒಂದು ಏನಂತಾರಪ್ಪ ಇಲ್ಲಿ ಸರಿಪಡಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಂಗೆ ಬಟ್ ಆಗ್ತಿಲ್ಲ ಅದು. ಹಾಂ 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 ರೀ ಮೇಡಮ್ ಅವರೇ, ಒಂದು ವಾರ ನಮ್ಗೆ ಕೊಟ್ಟು ಮಾತಾಡ್ರಿ ನೀವು. ಪುಟ್ಟ ಏನು ಅಲ್ಲಿ ಭಾಷೆನ ಮರ್ತು ಬಿಡ್ತೀರಿ ಇತ್ತಾಗಿಂದ ಪೂರ. ಒಂದು ವಾರಕ್ಕೆ ಕೊಟ್ಟು ನಿಂದೇನ್ರಿ ಮಾತು ಮುಚ್ಕೊಂಡಿರು. ಏನಂತಾರೆ? ಏನಿಲ್ರಿ, ಹುಡುಗಿ ಕರ್ಸೋಣ ಅಂತ. ಹುಡುಗಿ ನೋಡಿದ್ರಾಕಿತ್ತಾನ, ಆಮ್ಯಾಗ ಚಾ ನಾಷ್ಟ ಮಾಡ್ಕೊಂಡಿದ್ರಾಕಿತ್ತೆ. ಓಕೆ, ಹಂಗಿದ್ರೆ ಅದೇ ಥರ ಆಗಲಿ. ಓಕೆ, ನಾನು ಕರೆಸ್ತೀನಿ. ಅಂದಂಗೆ ನಿಮ್ಮ ಮನೆಯವ್ರು ಯಾಕಾರ? ಅಯ್ಯೋ, ನಮ್ಮ ಮನೆಯವರು ಅವರು ಹೊರಗಡೆ ಕೆಲಸದಲ್ಲಿ ಇರ್ತಾರ್ರಿ. ಜಾಸ್ತಿ ಬ್ಯುಸಿ ಇರ್ತಾರೆ ಅವರು. ಮಗಳ ಮದುವೆ ಪೂರ್ತಿ ಜವಾಬ್ದಾರಿ ನಾನೇ ತೊಗೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಅವ್ರು ಸ್ವಲ್ಪ ಬ್ಯುಸಿ ಇರೋದ ಕಾರಣದಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಸೊ ಇವಾಗ ಇನ್ನೂ ಹೆಣ್ಣು ನೋಡೋ ಕಾರ್ಯಕ್ರಮ ಅಲ್ಲ ಅಷ್ಟೇ. ಅದಕ್ಕೆ ಅವರು ಇವಾಗ ಇದನ್ನು ಮುಗಿಸು, ಹಾಗೇನಾದರೂ ಫಿಕ್ಸ್ ಆದರೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಫುಲ್ ಬ್ಯುಸಿ ರೀ. ಹೌದನ್ರಿ ಮೇಡಮ್ ಅವರ? ಹಾಂ ಹಾಂ ಹಾಂ, ಅದು ಕರೆ ಬಿಡ್ರಿ. ಹಾಂ ಅದು ಕರೆ. ಅಂದಂಗೆ ಇವರೇನಾ ಹುಡುಗ? ಫೋಟೋ ಕೊಟ್ಟಿರ್ತಾರಲ್ರಿ? ಹಾಂ ಫೋಟೋ ನೋಡಿದ್ದೀನಿ, ಬಟ್ ಎದುರುಗಡೆ ಸ್ವಲ್ಪ ಚೇಂಜ್ ಇದ್ರಲ್ಲ. ಮೇಡಮ್ ಅವರ ಫೋಟೋ ತೆಗಿಸಿ ನಾವು ದಿನ ಒಂದು ತಗ್ಸಕ್ಕೆ ಹೋಗ್ತೇವೇನ್ರಿ ಮೇಡಮ್ ಅವರ? ಫೋಟೋ ತೆಗಿಸಿ ಯಾಕೆ ಕಾಲಾಗಿರ್ತತಿ? ಏನು ವರ್ಷಗಟ್ಲೆ ಹಿಂದಿನ ಫೋಟೋನು ಇರ್ತಾವ್ರಿ ಮೇಡಮ್ ಅವರ, ಅವನ್ನ ಕೊಟ್ಟಿರ್ತೇವ್ರಿ. ಏನು ದಿನ 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 ತಗ್ಸಂಗಲ್ಲ, ಏನಿಲ್ಲ. ಅದು ನಿಜ ಅನ್ನಿ, ನೀವು ತುಂಬ ಕಾಮಿಡಿ ಮಾಡ್ತೀರಾ. ಸರಿ, ನಾನು ಹುಡುಗಿ ಕರ್ಕೊಂಡು ಬರ್ತೀನಿ. ಅರಕ್ಕ, ಹುಡುಗಿನ ಈ ನಮ್ನಿ, ಹುಡುಗಿಯರ ಅವನ ಈ ನಮ್ನಿ ಪ್ಯಾಸನ್ ಅದಾಳ, ಹುಡುಗಿನ್ಯಾ ನಮ್ನಿ ಪ್ಯಾಸನ್ ಅದಾಳ. ಏನು ಸುಡ್ಗಾಡ ಐತಿವ ಆತಾಳ. ಹಿಂಗಾದ್ರೆ ಬಾಳೆ ಹಾಕತ್ತನ. ಇಲ್ಲಲಿ ಫೋಟೋದಾಗ ನೋಡಿದ್ ನಾನು, ಭರತನಾಟ್ಯ ಡ್ರೆಸ್ ಹಾಕೊಂಡಾಳಕಿ. ಹೌದಾ? ಹಂಗಾರ ಹುಡುಗಿ ಭಾಳ ಸಂಪ್ರದಾಯಸ್ಥಿರ್ಬೇಕ. ಭರತನಾಟ್ಯ ಡ್ರೆಸ್ ಹಾಕೊಂಡಾಳ ಅಂದ್ರೆ ಮತ್ತೆ ಹೆಂಗಿರ್ಬೇಕಿ? ಅಡ್ಡಿ ಇಲ್ಲ, ಮನಿನೂ ಚಂದ ಐತಿ, ಒಳ್ಳೆ ಮೇಂಟೈನ್ ಮಾಡ್ಯಾರ. ನಾವೇನು ಮನೆ ಕೊಂಡ್ಕೊಳಕ್ ಬಂದೇವನ್ಲೆ, ತಣ್ಣ ಕುಂದಿರ್ತೀನಿ ಏನಂತಿ? ಕಲ್ಲವಾ, ಹುಡುಗಿಯರು ಹಿಂಗೆ ಪ್ಯಾಸನ್ ಅದಾಳ ಅಂತ ನಿನಗೆ ಗೊತ್ತಿದ್ದಿಲ್ಲ? ಇಲ್ಲಲಿ, ನನಗೇನು ಗೊತ್ತು ಈ ನಮ್ನಿ ಪ್ಯಾಸನ್ ಅದಾಳ ಅಂತೇಳಿ. ಇದು ಹಿಂಗೆಲ್ಲ ನನ್ನ ಕಡೆ ಫೋಟೋದು ಬಂದಿರ್ತಾವೆ, ಅದ್ರಾಗ ಇದು ಒಂದು ಇತ್ತವ. ನಾನು ಮತ್ತೆ ಈಗ ಈ ಬರ್ಬರ್ತಾ ಇದೇ ಯಾವಾರನ್ನ ಮಾಡಕತ್ತಿಬಿಟ್ಟೆನಲ್ಲಿ. ಈಗ ಬೇಸ್ ಬಿಡ್ಲೇ ನಿಂದು. ಅತ್ತಾಗಿಂದ ಇತ್ತಾಗ ಹುಡುಗ ಹುಡುಗಿ ಫೋಟೋ ತೋರಿಸಿ ನಾಡಕ್ಕೆ ಹೆಣಗಂಡು ವ್ಯವಹಾರ ಮಾಡಿ, ಅತ್ತಾಗಿಂದನೂ ಕಮಿಷನ್ನು ಇತ್ತಾಗಿಂದನೂ ಕಮಿಷನ್ನು. ಯಾರ ಹತ್ರ ಬೇಡಂಗಿಲ್ಲ ಬಚ್ಚಂಗಿಲ್ಲ, ಹೌದಿಲ್ಲ? ಒಳ್ಳೆ ಚಲೋ ಇದಾಕಿರ್ಬೇಕು ನಿಂಗೆ ಪಾಯ್ದೆ. ಅಯ್ಯೋ ಶಾಂತಕ್ಕ, ಹಣೆ ಬರ್ಗಣೆ ಚೌತಿ ಎಲ್ಲಿ ಪಾಯ್ದೆ ತಂದಿ? ಅಲ್ಲ, ಹುಡುಗ ಹುಡುಗಿ ಒಬ್ರಿಗೊಬ್ರು ಮೆಚ್ಕೋಬೇಕಾದ್ರೆ ಹೆಣ ಎತ್ತತ್ತಿಲ್ಲ ನಮ್ಮ ನಡ್ಕ. ಒಂದೊಂದು ಹುಡುಗಿ ಏನಿಲ್ಲ ಅಂದ್ರು 10 20 ಕನ್ಯೆ ನೋಡ್ತಾರ. ಆ ಹುಡುಗಿಯರಿಲ್ಲ ಅವನು 10 ನೋಡಿರ್ತಾವೆ. ಯಾವ ಒಂದು ಎಲ್ಲೇ ಪಟಕ್ನ ನೋಡುತ್ತಲೇ ಹ್ಞೂ ಅಂತ ಒಪ್ಕೊಳ್ಳೋದು. ಬಂದ್ಲ ನಮ್ಮ ಹುಡುಗಿ. ಭಾಳ ಮುದ್ದಿನಿಂದ ಸಾಕ್ಬಿಟ್ಟಿದ್ದೀನಿ ನಾನು ಅವಳನ್ನ. ಒಂದು ಕೆಲಸನೂ ಮಾಡೋಕೆ ಹಚ್ಚಿಲ್ಲ. ಭಾಳ ಅಂದರೆ ಭಾಳ ಅವಳನ್ನ ಪ್ರೀತಿಯಿಂದ ಸಾಕಿರೋದ್ರಿಂದ ಸ್ವಲ್ಪ ಮುದ್ದು ಜಾಸ್ತಿ. ಅಕಸ್ಮಾತ್ ಏನಾದರೂ ಒಂದು ಸಣ್ಣ ತಪ್ಪು ಅದು ಆದರೆ ನೀವೇ ನೋಡ್ಕೋಬೇಕಷ್ಟೆ. ಅಂದಂಗೆ ಇದು ಈಗ ತೋರ್ಸಕ್ಕೆ ಚಾಲು ಮಾಡಿದ್ರೇನ್ರಿ ಹುಡುಗಿನ? ಇಲ್ಲ, ಒಂದು 4 ನೋಡಿದಾಳೆ, ಇದು 5ನೇದು ನೋಡ್ರಿ. ಅದು ಏನೋ ಗೊತ್ತಿಲ್ಲ, ನಮ್ದು ಕಂಡೀಷನ್ ಹೇಳ್ತಾ ಇದ್ದಂಗೆ ಬೇಡ ಬಿಡ್ರಿ, ಆಮೇಲೆ ನೋಡೋಣ ತಡ್ರಿ ಅನ್ಕೊಂತ ಹೋಗೇ ಬಿಡ್ತಾರೆ. ಓಹೋ ಹೌದೇನ್ರಿ? ಅಂದ್ರೆ ನಿಮಗೆ ಕರಾರ್ ಕಂಡೀಷನ್ ಅದಾವ ಹಂಗಾರ? ಏನಂತ ದಡ ಸ್ಪೋರ್ಟ್ ಮಾಡಿಬಿಟ್ರಿ ಅಂದ್ರೆ ಒಟ್ಟು ನಮಗೂ ಕೇಳಿಯಿಂದ ಕುಂದಿರ್ಬೇಕ ನಿಂದಿರ್ಬೇಕೋ ಏನು ಹೋಗ್ಬೇಕ ಅಂತ ನಾವು ವಿಚಾರ ಮಾಡೋಣ. ಒಟ್ಟು ಅದಕ್ಕೆ ಸುಮ್ಮನಿರ್ಲೆ ಗಿರ್ಜಿ. ಹಾಂ ಹೇಳ್ತೀನಿ, ನಿಮ್ಗಾದ್ರೂ ಬಿಡ್ತೀನ? ಹೇಳ್ತೀನಪ್ಪ, 1 ನಿಮಿಷ ಕರಿತೀನಿ ತಡ್ರಿ ನನ್ನ ಮಗಳನ್ನ. ಚಿನ್ನು. ಚಿನ್ನು ಅಂತೇಳಿ ಹೆಸರಿಟ್ರೇನ್ರಿ? ಇಲ್ಲ, ಅವಳ ಹೆಸರು ಪ್ರೀತಿ ಅಂತ. ಪ್ರೀತಿ? ವಾ ಶಾಂತಕ್ಕ, ನನಗಂತೂ ಭಾಳ ಇಷ್ಟ ಆತ. ಯಾರು ಹುಡುಗಿಯ? ಅಲ್ಲ, ಸೀರೆ ಆಕೆ ಹುಟ್ಟಿದ ಸೀರೆ ಎಷ್ಟು ಮೆತ್ತಗ, ಅದು ಗಗ್ರಿ ಎಷ್ಟು ಚೆನ್ನಾಗಿ ನೋಡ ಶಾಂತಕ್ಕ. ನನಗರ ಸೀರೆ ಭಾಳ ಮನ್ಸಿಗೆ ಬಂತವ. ಹುಡುಗಿ ನೋಡಂದ್ರೆ ಸೀರೆ ನೋಡ್ತಾಳ. ಮತ್ತೇನಪ್ಪ ನೋಡ, ನಿನಗೆ ಹೆಂಗೆ ಅನಿಸ್ತಾಳ ಹುಡುಗಿ? ಪರಕ, ನೀನು ಸೊಸಿದ್ ನೋಡಲ್ಲಿ ತೋಳಿಗೆ ಜಂಪರಿಗೆ ತೋಳ ಇಲ್ಲ. ಅವು ಸೊಸರಾಗಿ ಏನಾರು ಹೊಲಿದ್ ಮರ್ತನ ನಾವು ತೋಳ. ಅಂದಂಗೆ ನಿಮ್ಮ ಮಗಳು ನಿಮ್ಮ ಥರನೇ ಭಾಳ ಪ್ಯಾಸನ್ ಅಂತ ಕಾಣ್ತತ್ರಿ. ತಾತ ಇಲ್ರಿಪ್ಪ, ಇಲ್ಲ ಅಂತ ಗಿರ್ಜಿ. ನನಗಿಂತ ಇನ್ನೂ ಒಂದು ಕೈ ಜಾಸ್ತಿನೇ ರೀ ನನ್ನ ಮಗಳು, ಭಾಳ ಫ್ಯಾಷನ್. ಅಂದಂಗೆ ಅಕ್ಕಾರ ಅದೇನ ಕಂಡೀಷನ್ ಅಂದ್ರಲ್ರಿ? ಒಟ್ಟು ಹೇಳಿದ್ರಿ ಅಂದ್ರೆ ನಮ್ದು ಕಿವಿ ಪಾವನಕತ್ ನೋಡ್ರಿ ಅಕ್ಕಾರ. ಹೇಳ್ತೀನಪ್ಪ, ಅದಕ್ಕೇನಂತೆ. ಮೊದಲನೇದಾಗಿ ಹುಡುಗ, ನನ್ನ ಮಗಳು ಈಗ ಜಾಬ್ ಮಾಡ್ತಾ ಇದ್ದಾಳ, ಅವಳಿಗೆ ಜಾಬ್ ಮಾಡೋಕ್ಕೆ ಬೇಡ ಅಂತ ಹೇಳಬಾರ್ದು. ಅಯ್ಯೋ ದುಡಿಲ್ ಬಿಡ್ರಿ, ಹೆಣ್ಮಕ್ಳು ಏನೇನು ಕೆಟ್ಟ ಅಂದ್ರಿ? ಹೆಣ್ಮಕ್ಳು ಏನ್ರಿಪ್ಪ, ನಮ್ಮ ಹಳ್ಳಿಯಾಗ ಹೋಗ್ತಾರ್ರಿ ಹೆಣ್ಮಕ್ಳು. ಇದೆ ನಮ್ಮ ಪಾರಕ್ಕನ ಮಗಳು ಅದಾಳಲ್ರಿ, ಬ್ಯಾಂಕ್ನೇ ನೌಕರಿ ಮಾಡ್ತಾಳ್ರಿ.
ಆಕತ್ರಿ ಇನ್ನೂ ಹೆಚ್ಚಿಗೆ ಆಕತ್ತೆ ಅಂತ ಹೇಳ್ಯಾರ ಬ್ಯಾಂಕ್ನ್ಯಾಗ. ಓ ಹಾಗಿದ್ರೆ ಅವ್ರಿಗೆ ತಂಗಿ ಇದಾರಾ? ಹ್ಞೂನ್ರಿ ತಂಗೆ. ನಾದ್ನಿ ಅಂದ್ರೆ ಮತ್ತೆ ತಂಗಿ ಅಲ್ರಿ ಇನ್ಯಾರು ತಂಗೆ. ಸಾರಿ ಈ ಸಂಬಂಧ ಆಗಲ್ಲ ಅನ್ಸುತ್ತೆ. ಯಾಕ್ರಿ ಅಕ್ಕಾರ ಏನಾತ್ರಿ? ಯಾಕಂದ್ರೆ ಅದು ನಮಗೆ ಈ ನಾದ್ನೇರೆಲ್ಲ ಇರೋ ಮನೆ ಬೇಡ ರೀ. ಸ್ವಲ್ಪ ನನ್ನ ಮಗಳು ಅಡ್ಜಸ್ಟ್ ಆಗಲ್ಲ. ಅದೇನಾಗ್ಬಿಡುತ್ತೆ ಅಂದ್ರೆ ಅವ್ರು ಎರಡೆರಡು ದಿನಕ್ಕೆಲ್ಲ ಬಂದು ಕುತ್ಕೊಳ್ಳೋದು, ಮನೇಲಿ ಏನಾದರೂ ಸ್ವಲ್ಪ ಮಾತಾಡೋದು, ಅವರು ನಡ್ಕೊಳ್ಳೋ ರೀತಿ ನಮಗೆ ಅಷ್ಟು ಲೈಕ್ ಆಗಲ್ಲ. ಆಮೇಲೆ ಏನಾಗ್ಬಿಡ್ತದೆ, ನನ್ನ ಮಗಳೇನಾದರೂ ಒಂದು ಸ್ವಲ್ಪ ಮಿಸ್ಟೇಕಾಗಿ ಒಂದು ಬೈ ಮಿಸ್ಟೇಕ್ ಒಂದು ವರ್ಡ್ ಏನಾದರೂ ಮಾತಾಡಿದ ತಕ್ಷಣ ಅವ್ರಿಗೆ ಕೋಪ ಬರುತ್ತೆ. ಇದೆಲ್ಲ ನಮ್ಗೆ ಒಂಥರ ಇರಿಸ್ಮರ್ಸಾಗ್ತದೆ. ಆಮೇಲೆ ಈ ನಾದ್ನಿಯರ ಜಂಜಾಟ ಹೆಂಗಿರುತ್ತೆ ಅಂತ ನಾನು ಫುಲ್ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಅದಕ್ಕೆ ನಾನು ಒಬ್ಬರನ್ನೂ ಹತ್ರಕ್ಕೆ ಬಿಟ್ಕೊಂಡಿಲ್ಲ. ನನ್ನ ಗಂಡ ಕೂಡ ಅವರು ಬಿಸ್ನೆಸ್ ಮೇಲೆ ಹೊರಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ನಮ್ಮ ನಾದ್ನಿಯರು ಅಂದರೆ ನಂಗೆ ಇಷ್ಟನೇ ಆಗಲ್ಲಪ್ಪ. ಬೇಡ, ಸಿಂಗಲ್ ಆಗಿರೋ ಮಗನೇ ಬೇಕು ನಮಗೆ. ನೋಡ ಈಕಿ ಹೆಣ ಎತ್ಲಿ ನನಗೆ ಮಗಳು ಇರಬಾರ್ದಂತಾಳ ಅಂದ್ರಿ. ಯಾಕಾರ ಮದುವೆ ಮಾಡ್ಕೊಂಡೆ ಈಗ ಬ್ಯಾರದಾಳ್ರಿ ಈಕಿ. ಐನೋ ಮದುವೆ ಮಾಡ್ಕೊಂಡವರು ಬೇರೆ ಇದ್ದಾರೆ, ಓಕೆ, ಬಟ್ ಆದ್ರೂ ಬರ್ತಾರೆ ಹೋಗ್ತಾರಲ್ಲ ಅದಕ್ಕೆ. ಅಂದ್ರೆ ಯಾಕಾರ ಏನ್ ಮಂದಿ ಮನುಷ್ಯರ ಸಂಚಾರ ಇಲ್ದಂಗ ಒಂಟಿ ಗೂಗಿ ಗುಕ್ಕ ಯಾರು ಬಂದಾರಕ್ಕ ಅಂತ ಹೇಳಿರ್ಬೇಕನ್ರಿ? ಆ ಥರ ಏನಿಲ್ಲ, ಬಟ್ ಈ ನಾದ್ನೇ ಬೇಡ ರೀ. ಅತ್ಯಾರ ಇರ್ಬೇಕ ಏನು ಅವರು ನೆಗದ್ ಬಿದ್ದು ನೆಲ್ಲಿ ಕಮರ ಸೇರಿರ್ಬೇಕ್ರಿ. ಅಂದ್ರೆ ಅವರು ಸತ್ತೇನು ಹುಂಚಿಗೆ ಹಿಡ್ದಾಗ ಏನಾರ ನೇತಾಡ್ತಿರ್ಬೇಕು. ಏನು ಮನ್ಯಾಗಿದ್ರೆ ನಡಿತೈತಿ ಅತ್ತಿಗಳು. ಅದು ನನ್ನ ಮಗಳಿಗೆ ಬಿಟ್ಟಿದ್ದೀನಿ, ನನಗೇನು ಅಷ್ಟೊಂದು ಅಭ್ಯಂತರ ಏನಿಲ್ಲ. ಹೆಂಗಮ್ಮ ಪುಟ್ಟಿ? ಇಟ್ಸ್ ಓಕೆ ಮಾಮ್, ಇದ್ರೆ ಪರವಾಗಿಲ್ಲ. ಆಮೇಲೆ ನೋಡೋಣ, ಸಿಂಗಲ್ ಆಗೋದಿದ್ರೆ ಆದ್ರೆ ಆಯ್ತು. ಮನೆಗೆ ಬರೋಕ್ಕಿಂತ ಮುಂಚೆ ಮನೆ ಮುರಿ ಆಗ್ತಾ ಇರೋ ಹೇಳಾಯ್ಕಿ. ಎರಡು ಆತ್ರಿ, ಮೂರನೇ ಕಂಡೀಷನ್ ಯಾವುದು? ಇನ್ನೊಂದೇನು ಅಂತಂದ್ರೆ ನನ್ನ ಮಗಳ ಸ್ಯಾಲ್ರಿ ಅವ್ನು ಕೇಳಬಾರ್ದು. ಎಷ್ಟು ಬರುತ್ತೆ, ಏನು ಬರುತ್ತೆ, ಏನು ಖರ್ಚು ಮಾಡ್ತಾ ಇದೆಯಾ ಅಂತ ಏನು ಕೇಳಬಾರ್ದು. ಓ, ಒಂದು ರೀತಿ ಗಂಡ ಆದ್ರೂ ಅಪರಿಚಿತಿದ್ದಂಗೆ ಇರ್ಬೇಕ್ರಿ, ಹೌದಿಲ್ರಿ? ಆಕಿ ಪಾಡಿಗೆ ಕಿನ್ ಬಿಟ್ಬಿಡ್ಬೇಕ ಹಂಗಂತಲ್ಲ. ಅಮೌಂಟ್ ಸ್ಯಾಲ್ರಿ ಮಾತ್ರ ಅವಳ ಕೈಯಲ್ಲೇ ಇರ್ಬೇಕು, ಅವಳ ಅಕೌಂಟಲ್ಲೇ ಇರ್ತೈತಿ. ಹಾ ಮತ್ತೆ ನಾಲ್ಕನೇ ಕಂಡೀಷನ್ ರೀ. ನಾಲ್ಕನೇ ಕಂಡೀಷನ್ ಅಂತಂದ್ರೆ ನನ್ನ ಮಗಳಿಗೆ ಯಾವುದಕ್ಕೂ ರೆಸ್ಟ್ರಿಕ್ಷನ್ ಹಾಕಬಾರ್ದು. ಅವಳ ಎಂಜಾಯ್ ಮಾಡ್ಕೊಂಡು ಜೀವನ ಆರಾಮಾಗಿರ್ಬೇಕು. ಅವಳಿಗೆ ಯಾವ ಥರ ಬಟ್ಟೆ ಹಾಕೋಬೇಕು ಅನ್ಸತಿ ಎಲ್ಲ ಹಾಕೊಳಕ್ ಬಿಡಬೇಕು. ಇದು ಹಂಗಲ್ಲ, ಇದು ಹಿಂಗೆ ಅಲ್ಲ, ನಮ್ಮ ಮನೇಲಿ ಟ್ರೆಡಿಷ್ನಲ್ ಇಲ್ಲ, ಈ ಕಲ್ಚರ್ ಇಲ್ಲ, ಹಿಂಗೆ ಮಾಡಬಾರ್ದು ಅಂತೇಳಿ ಏನು ಹೇಳ್ಬಾರ್ದು ಅವನು. ಓ, ತುಂಡ್ಲಂಗ ಹಾಕೊಂಡು ಹೇಳಿದ್ರೆ ಸುಮ್ಕಿರ್ಬೇಕಂತ ಹೇಳತ್ತೀರಿ ಅಲ್ಲ? ನಮ್ಮ ಕಡೆ ಎಲ್ಲ ಏನಂತಂದ್ರೆ ಈ ಹುಡುಗಿ ಲಗ್ನ ಆಗಿಂದ ಹುಡುಗನ ಮನೆಗೆ ಹೋಗಿ ಅವ್ರ ಮನೆ ಸಂಪ್ರದಾಯ ತಕ್ಕಂಗೆ ಅಡ್ಜಸ್ಟ್ ಹಾಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾವ್ರಿ. ಈಗ ನಿಮ್ಮ ಕಡೆ ಹುಡುಗಿ ಹುಡುಗನ ಮನೆಗೆ ಹೋದ್ರು ಏನು ಆಕಿ ಇದ್ದಂಗೆ ಇರೋದು, ಈ ಹುಡುಗನ ಅಡ್ಜಸ್ಟ್ ಆಗಿಬಿಡೋದನ್ರಿ? ಅಲ್ಲ ಹಂಗೇನಿಲ್ಲ. ಹೋಲ್ ಬಿಡ್ರಿ ಅಕ್ಕಾರ, 5ನೇದೊಂದು ಹೇಳ್ಬಿಡ್ರಿ ಹೋಲತ್ತಾಗ. ಈ ಜಲಮ್ ಇವತ್ತು ಸಾಕಾಗಿ ಹೋಗತಿ. 5ನೇ ಕಂಡೀಷನ್ ಅಂತಂದ್ರೆ ಮದ್ವೆ ಆದ್ಮೇಲೆ ಹುಡುಗ ನಮ್ಮನೇಲೆ ಇರ್ಬೇಕ್ರಿ. ಆತ್ ಬಿಡ, ಸುದ್ದಾತ್ ಬಾಳೆ ಪರಕ. ಇಲ್ ಬಿಡ, ಇದೆಲ್ಲ ನಮ್ಗೆ ಆಗಿ ಬರೋ ಮಾತಲ್ಲಿದೆ ಅಲ್ಲ. ಇಷ್ಟೆಲ್ಲ ಕಂಡೀಷನ್ ಯಾ ಹೆಣ್ಣೆ ತರ ಇವ? ಹೌದ್ರಿ, ಹೇಳಲ್ಲ ಯಾರು ಈ ಥರ ಹೇಳಲ್ಲ, ಬಟ್ ನಮ್ಗೆ ಕಂಫರ್ಟಬಲ್ ನಾವು ನೋಡ್ಕೋಬೇಕಲ್ಲ. ಏನು ಟೇಬಲ್ ಏನು ಸುಡ್ಗಾಡ ಐತಿವ. ಇಷ್ಟೆಲ್ಲ ಕಂಡೀಷನ್ ಮಾಡಿದ್ರೆ ಯಾ ಹೆಣ್ಮಕ್ಳಿಗೆ ಲಗ್ನಕತ್ರಿ? ಯಾಕಾರ ನೀವು ಹೇಳುದಾದ್ರೆ ಅಲ್ಲ, ಹುಡುಗನ ಮದುವೆ ಮಾಡ್ಕೊಂಡು ಹುಡುಗಿ ಹೋಗುದು ಪದ್ಧತಿ ರೀ. ನೀವು ಏನು ಹುಡುಗನ ಬರ್ಬೇಕಂತೀರಲ್ಲ, ಮತ್ತೇನು ತಂದೆ ತಾಯಿನ ಏನು ವಗಾಸಿ ಬರ್ಬೇಕನ್ರಿ? ಮತ್ತೆ ಅವ್ರನ್ನೂ ನೋಡ್ಕೋಬೇಕಲ್ರಿ ಅವ. ಇಲ್ಲಪ್ಪ ಹಂಗೇನಿಲ್ಲ, ಬೇಕಾದ್ರೆ ಅವ್ರು ಮಂತ್ಲಿ ಇಷ್ಟು ಪೇಮೆಂಟ್ ಅಂತ ಕೊಡ್ಲಿ, ಏನು ಬೇಡನಲ್ಲ. ಅಯ್ಯೋ ಏನು ದೊಡ್ಡ ಗುಣ ರೀ, ಏನು ಧಾರಾಳ ಗುಣ ನಿಮ್ದು. ಇದರ ಯಾಕೆ ಅಂದ್ರಲ್ಲ, ಅದು ಬೇಡ ಅಂತಿದ್ರೆ ಅಂತ ಮಾಡಿದ್ದೆ ಅಲ್ಲ. ಬ್ಯಾಡ ಬಿಡ್ರಿ, ಹೋಲಿ. ಏನದೇನು ತಿಂಗಳ ಬರೋ ಪೆನ್ಷನ್ ಅಲ್ಲ, ತಿಂಗ್ಳಕ್ಕೊಂದು ಒಂದು ರೊಕ್ಕ ಕೊಟ್ಟು ಕಾಶ್ ಹೋಗ್ಬಿಟ್ರೆ ಮುಗಿದು ತನ್ನಕ ತಂದೆ ತಾಯಿನಲ್ಲೇ ಸನೇಕಿದ್ದು ನೋಡ್ಕೋಬೇಕ್ರಿ, ಅದು ಕರ್ತವ್ಯ ಏನ್ರಿ ಅಕ್ಕಾರ? ಹೋಲ್ ಬಿಡ್ರಿ, ಇದು ಯಾಕೆ ಹೊಂದಾಣಿಕೆ ಆಗೋ ಮಾತಲ್ಲಿ ಬಿಡ್ರಿ. ಅಲ್ಲಿ ನೋಡ ಪರಕ, ಹುಡುಗಿ ಮಾತ್ರ ಬಂಗಾರ ಆಗೈತಿ, ಕೈ ತೊಳ್ಕೊಂಡು ಮುಟ್ಟೋಂಗಾಗೈತಿ. ಹೇಳ ಬುಬ್ಣಿ ಕೆರತುಗೊಲ್ಲ ಅಲ್ಲ ಬಗ್ಗು. ಈ ನಮನಿ ಕಂಡೀಷನ್ ಹಾಕಕತ್ತಾರ. ಆಕಿ ನೋಡಿದ್ರೆ ಜಂಪರ್ನ್ಯಾಗ ತೋಳ ಇಲ್ಲ ಅಂತ ಸೀರೆ ಉಟ್ಕೊಂಬಂದು ಆಕಿ ನಿಂತಾಳ. ಅಲ್ಲಿ ನೋಡು ಯಾ ನಮನಿ ಕಂಡೀಷನ್ ಹಾಕ್ತಾವ ಅಂತಾನ. ಎಲ್ಜಿಬತ್ ರಾಣಿ ಕೊಟ್ಟು ಲಗ್ನ ಮಾಡ್ದಂಗೆ ಆತ್ಬಿಡು. ಇದು ಬಾಳೆ ಬೇಡವಾ ತಾಯಿ? ಈಗ ಈ ನಮ್ನಿ ಕಂಡೀಷನ್ ಕರಾರ ಮಾಡ್ತಾರ ಇವರು. ಮುಂದೆ ಹೆಂಗೆ ಬಾಳೆ ಉರ್ಕುಟ್ ಬೇಡ ಅಂದ್ರೆ ಬೇಡ. ನನ್ನ ಮಗ ರಾಜನಂಗದಾನ, ನಮ್ಮ ಮನೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು. ಯಾವ್ದಾರು ಹುಡುಗಿ ಸಿಕ್ಕರೆ ಲಗ್ನ ಮಾಡ್ಕೊತೀನಿ, ಸುಮ್ಕಿದ್ದು ಬಿಡಿ. ಹಂಗಾರ ಹೋಗುಣ? ಇನ್ನೂ ಕೇಳ್ತಿಯಲ್ಲ, ಹೇಳು ನಡಿ ಹೋಗುಣ. ಬರ್ತೀವಿ ತಗೋರಿ ಅಕ್ಕಾರ, ಬಂಗಾರದಂತ ಮಗಳು ಹಡ್ದಿರಿ ನೋಡ್ರಿ. ಯಾವ ವರ್ಷಕ್ಕೆ ಖರ್ಚಾಕಳ ಗೊತ್ತಿಲ್ಲ. ಈ ನಮ್ನಿ ಕಂಡೀಷನ್ ಹಾಕಿದ್ರೆ ಸಣ್ಣದ್ರಾಗಂತೂ ಖರ್ಚಾಗಲ್ಲ ನೋಡ್ರಿ. ಬರ್ತೀವಿ ತಗೋರಿ, ಹೋಗುನಂತ ನಡ್ರಿ ಮೊದ್ಲು ಹೋಗು ನಡ್ರಿ. ಅಲ್ಲ ಕಲಬ ಅವ್ರೆ, ಎಂತ ಸಂಬಂಧ ಕರ್ಕೊಂಡು ಬಂದಿರಿ ನೀವು? ಎಷ್ಟು ಹಳ್ಳಿ ಗುಗ್ಗುಗಳು ಮಾತಾಡ್ದಂಗೆ ಮಾತಾಡ್ತಿದ್ದಾರೆ ಅವರು. ಹ್ಞೂನ್ರಿ ಅಕ್ಕಾರ, ಅನ್ಎಜುಕೇಟೆಡ್ ಬಿಡ್ರೋಡ್ಸ್ ಏನು ಮಾಡಕತ್ತೈತ್ರಿ? ನಮ್ಮಂಗ ನಿಮ್ಮಂಗ ಓದ್ದಾರಲ್ಲ, ತಿಳುವಳಿಕಿದ್ದಾರಲ್ಲ. ಈಗ ಏನಾಯ್ತು ತಗೋರಿ, ಇನ್ನೊಂದು ಸಂಬಂಧ ಐತ್ರಿ ಅಕ್ಕಾರ. ಹುಡುಗ ಲಾಗಣ ಆಗುತ್ತಲೇ ಜಿಕ್ಕೊಂತ ಓಡಿ ಬಂದು ನಿಮ್ಮ ಮನ್ಯಾಗ ಇರ್ತಾನ್ರಿ. ಅಕ್ಕಿಲ್ಲ ತಂಗಿಲ್ಲ ಯಾರೂ ಇಲ್ಲ, ತಾಯಿನೂ ಇವತ್ತು ನಾಳೆ ಗೋವಿಂದ ಹಂಗೈತಿ. ಆ ಸಂಬಂಧ ಫಿಕ್ಸ್ ನಿಮ್ಗೆ. ನಾಡ್ದು ಕರ್ಕೊಂಬರ್ತೀನಿ ತಗೋರಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಈ ಥರ ಇನ್ನೊಂದು ಸಂಬಂಧ ಕರ್ಕೊಂಡು ಬರಬೇಡಿ. ಅವ್ರಿಗೆ ನಾದ್ನೀನು ಇದ್ದಾರಂತೆ ಎಲ್ಲ. ಆಮೇಲೆ ನನ್ನ ಮಗಳು ಆ ಹಳ್ಳಿಲಿ ಹೋಗಿ ಜೀವನ ಮಾಡೋಕ್ಕಾಗತ್ತಾ? ಹ್ಞೂ ರೀ ಅಕ್ಕಾರ, ಅದು ನಾನೊಂದು ಕನ್ಯೆ ಐತೆ ಅಂತೇಳಿ ಯಾಮಾರಿ ನೋಡ್ರಿ. ಇಲ್ಲಿ ತಗೋರಿ, ನಾ ಇನ್ನೊಮ್ಮೆ ಇವು ಭಾಳ ಯಾಂದಳ್ಳಿ ಇದ್ದಂಗೆ ಅದಾವ್ರಿ ಅಕ್ಕಾರ. ಇವರಿಗೆ ಒಂದು ಯಾವ್ದಾರು ಅಡಗುಲಜ್ಜಿನ ತೋರಿಸಿ ಲಗ್ನ ಮಾಡಿ ಕೈ ಬಿಡ್ತೇನೆ. ನಿಮ್ಮ ಹುಡುಗಿಗೆ ಸೂಟ್ ಬೂಟ್ನ್ಯಾಗ ಬರ್ಬೇಕು ಹುಡುಗ ಅಂತ ಹುಡುಗನ ತೋರಿಸ್ತೇನೆ. ಏನು ರೀ ಅಕ್ಕಾರ? ಓಕೆ ಬರ್ತೀನಿ ರೀ. ಓಕೆ ಅಷ್ಟು ಮಾಡಿ ಅಂದಂಗೆ ಅಕ್ಕಾರ. ಒಂದೇ ಹುಡುಗನ ತೋರಿಸೇನಿ,
ಮತ್ತು ಇದ್ರ ಕಮಿಷನ್ ನೀವೇನು ಟೆನ್ಷನ್ ತೊಗೋಬೇಡಿ, ನಾನು ನಿಮ್ಗೆ ಫೋನ್ಪೇ ಮಾಡಿಬಿಡ್ತೀನಿ. ಅಯ್ಯೋ ಅಕ್ಕಾರ ಎಲ್ಲಿ ಫೋನ್ಪೇ ರೀ, ಫೋನ್ಪೇ ಗಿನ್ಪೇ ಇಲ್ರಿ. ಓ ಹೌದಾ, ಚೇಂಜ್ ಇದೆಯೇನೋ, ಒಂದು ನಿಮಿಷ ಇಲ್ಲಿ ಕೊಡ್ತೀನಿ. ಎಷ್ಟು ಹೇಳಿ ನಿಮ್ಮ ಕಮಿಷನ್? ಅಕ್ಕಾರ ನಾವು ಒಂದು ಹುಡುಗಿನ ಒಮ್ಮೆ ಭೇಟಿ ಮಾಡಿಸಿದ್ವಿ ಅಂದ್ರೆ ಒಂದು 1000 ರೂಪಾಯಿ ಮಟ್ಟ ತೊಗೋತೇವೆ. ನೀವು ಭಾಳ ನಮಗೆ ಬೇಕಾದಾರಲ್ರಿ, ಅದಕ್ಕೆ 500 ರೂಪಾಯಿ ಕೊಡ್ರಿ ಫಿಕ್ಸ್. ತೊಗೊಳ್ಳಿ ನಿಮ್ದು 500 ರೂಪಾಯಿ. ಆಹಾ, ದುಡಿಲಿಲ್ಲ ದುಃಖ ಬಡಿಲಿಲ್ಲ. 500 ರೂಪಾಯಿ ನಿಂತ ಜಗದಾಗ ಹೋಗು ಬರೋ ಖರ್ಚು ಪಾರಕ್ಕಂದು. ಹಾಂ ಅಕ್ಕಾರ, ನೀವೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇಂಥ ಹುಡುಗನ ಕರ್ಕೊಂಬರ್ತೇನೆ ಈ ಸಲ, ಅಂಥ ಹುಡುಗನ ಕರ್ಕೊಂಬರ್ತೀನಿ ತೋರಿ. ಬರ್ತೇನೆ ರೀ. ರಾಣಿ ರಾಣಿ ಮರಾಣಿ ಇದ್ದಂಗೆ ನೋಡವ. ಇಂಥ ಚಂದ ಹುಡುಗಿ ಕಟ್ಕೊಳಕ ಆ ಭಾಡ್ಯಾಕ ಪುಣ್ಯ ಇಲ್ಲ ಬಿಡು. ಹೋಲಿ, ಎಂಥ ಚಂದ ದೇವ, ನಮ್ಮ ಕೈ ತೊಳ್ಕೊಂಡು ಮುಟ್ಬೇಕು ಹಂಗದಿ ನೋಡು. ಅಂದಂಗೆ ಇದು ಏನಿದೆ ಈ ಜಂಪರ್ನ್ಯಾಗ ತೋಳಿಲ್ಲಲ್ಲ, ಇದು ತೋಳು ಮರ್ತಾಳನ ಕಿ ಹಚ್ಚ ಹೊಲಿಕಿ? ಅಯ್ಯೋ, ಇದು ಫ್ಯಾಷನ್, ತೋಳಿಲ್ದೇನೆ ಹಾಕೊಳ್ಳೋದು, ಕುತ್ತಿಗೆಗೆ ಸೀದಾ ಹಾಕೊಂಡ್ಬಿಡೋದು. ಅದೇ ನೆಕ್ಕಲ್ಲೇ ಡಿಸೈನಲ್ಲೇ ಬರ್ತೈತ್ರಿ ಅದು ಗ್ರಿಪ್. ಎಂತ ಪಾಪ ಏನು ಸುಡ್ಗಾಡ. ಚಂದ ಐತಿ ಚಂದ ಐತಿ. ಭಾರಿ ಮಸ್ತ್ ಆಗೈತಿ. ಹ್ಞೂ ಇಲ್ಲ ಒಂದು ದೇವ್ರು ಮುಂದಕ್ಕೆ ಮಾಡತ್ತೇನೆ.